ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ಪರವಾಗಿ, ದೀನದಲಿತರ ಪರವಾಗಿ, ಬಡವರ ಪಕ್ಷವಾಗಿ ಕೆಲಸ ಮಾಡುವಂಥ ಪಕ್ಷ. ಅದಕ್ಕೆ ಪೂರಕವಾಗಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಬಳಿಕ ಬಹಳ ಒಳ್ಳೆಯ ಆಡಳಿತವನ್ನು ಕೊಟ್ಟದ್ದು ನಿಮ್ಮ ಮುಂದೆ ಇದೆ, ನಮ್ಮ ಮುಂದೆ ಇದೆ. ಆ ಬಗ್ಗೆ ನಮಗೆ ಎರಡು ಮಾತಿಲ್ಲ. ಆದರೂ ಕೂಡ ಕೆಲವು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಪಕ್ಷಪಾತ ಧೋರಣೆಯಿಂದಾಗಿ ಇಂತಹ ಘಟನೆಗಳಿಗೆ ಅವಕಾಶ ಆಗುತ್ತದೆ. ಅದು ಆಗಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಕೇಳಿದ್ದೇವೆ, ನಮ್ಮ ಗೃಹ ಸಚಿವರನ್ನು ಕೇಳಿದ್ದೇವೆ. ಅದಕ್ಕೆ ಪೂರಕವಾಗಿ ಈಗ ಸ್ಪಂದಿಸಿ 2 ಉನ್ನತ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಕೂಡ ಆಗಿದೆ. ಆದರೆ ಉನ್ನತ ಅಧಿಕಾರಿಗಳ ಟ್ರಾನ್ಸ್ಫರ್ ಆದ ಕೂಡಲೇ ಇಲಾಖೆ ಸರಿಯಾಗ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿಲ್ಲ. ಯಾತಕ್ಕಂತ ಹೇಳಿದರೆ, ಇಂಥ ಘಟನೆಗಳಾಗುವಾಗ ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವವರು ಉನ್ನತ ಅಧಿಕಾರಿಗಳಾದರೆ ಇದಕ್ಕೆ ಹಿಂದಿನಿಂದ ಫೀಡ್ಬ್ಯಾಕ್ ಮಾಡುವವರು ಕೆಳಗಿನ ಅಧಿಕಾರಿಗಳು ಅಂತಕ್ಕಂಥ ವಾಸ್ತವ ಅಂಶ ಎಲ್ಲರಿಗೂ ಕೂಡ ಗೊತ್ತಿದ್ದ ವಿಚಾರ. ಕೆಲವು ಸ್ಟೇಷನ್ಗಳಲ್ಲಿ 15 ವರ್ಷ 20 ವರ್ಷದಿಂದ ಕೆಲಸ ಮಾಡುವವರು ಅವರ ಮನೋಬಲದಿಂದಾಗಿ ಇಂತಹ ಅನಾಹುತಗಳು ಆಗಲಿಕ್ಕೆ ಕಾರಣ ಆಗುತ್ತದೆ. ಆದ್ದರಿಂದ ಪೊಲೀಸ್ ಇಲಾಖೆಯಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. ಯಾರು ಒಂದು ಸ್ಟೇಷನ್ನಲ್ಲಿ 10-15 ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಎತ್ತಂಗಡಿ ಆಗಬೇಕು ಅಂತಕ್ಕಂಥ ಕಟು ಸತ್ಯವನ್ನು ನಾವು ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದೇವೆ. ಬಹುಶಃ ನಮಗೆ ವಿಶ್ವಾಸ ಇದೆ, ಅದಕ್ಕೆ ಪೂರಕವಾಗಿ ಸರ್ಕಾರ ಕೆಲಸ ಮಾಡ್ತದೆ. ಆದ್ದರಿಂದ ಯಾವುದೇ ಕಾನೂನು ಇಂಪ್ಲಿಮೆಂಟ್ ಮಾಡುವವರು ಅದು ಸರ್ಕಾರ ಅಲ್ಲ, ಅದು ಸರ್ಕಾರದ ಅಧಿಕಾರಿಗಳು. ಆ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತಮ್ಮ ಅಧಿಕಾರವನ್ನು ಸದುಪಯೋಗ ಮಾಡದಿದ್ದರೆ ಇಂಥ ಅನಾಹುತಕ್ಕೆ ಕಾರಣ ಆಗುತ್ತದೆ. ಆ ಕಟು ಸತ್ಯವನ್ನು ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಹೇಳಿದ್ದೇವೆ. ಆದ್ದರಿಂದ ಇನ್ನು ಮುಂದೆ ನಮಗೆ ವಿಶ್ವಾಸ ಇದೆ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮಗೆ ನ್ಯಾಯ ಸಿಗುತ್ತದೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ಲಗಿದೆ. ಆದ್ದರಿಂದ ಸರ್ಕಾರವನ್ನು ಪುನಃ ನಿಮ್ಮ ಮೂಲಕ ನಾವು ಕೇಳಿಕೊಳ್ಳುವುದಿಷ್ಟೇ, ಅಲ್ಪಸಂಖ್ಯಾತರು 90-95% ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಬಂದದ್ದು ನಮಗೆ ನ್ಯಾಯ ಸಿಗ್ತದೆ, ನಮಗೆ ಅನ್ಯಾಯ ಆದಾಗ ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವೆಲ್ಲ ಹೆಚ್ಚಿನ ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದೆ. ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದದ್ದು ಮುಖ್ಯಮಂತ್ರಿಗಳ, ಗೃಹ ಸಚಿವರ ಕರ್ತವ್ಯ ಕೂಡ ಆಗಿದೆ. ಅದನ್ನು ಅವರು ಮಾಡ್ತಾ ಇದ್ದರೂ ಕೂಡ ಅವರ ಕೈ ಕೆಳಗಿನ ಅಧಿಕಾರಿಗಳು ಅದನ್ನು ದುರುಪಯೋಗ ಮಾಡ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಂಬಂಧಪಟ್ಟವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ನಮಗೆ ವಿಶ್ವಾಸ ಇದೆ, ಅದಕ್ಕೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಸ್ಪಂದಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.